ಓಂ ನಮಃ ಶಿವಾಯ. ಸಮಸ್ತರಿಗೂ ಆತ್ಮೀಯ ವಂದನೆಗಳು. ಇಂದಿನ ಈ ವಿಶೇಷ ಪ್ರಸ್ತುತಿಯು ಕೇಸರಿ ರಾಶಿಯ ಅಧಿಪತಿಯಾದ ಸಿಂಹರಾಶಿಯ ಜಾತಕದವರಿಗೆ ಮೀಸಲಾಗಿದೆ. ಸಿಂಹರಾಶಿಯ ಮಿತ್ರರೇ, ಮಾರ್ಚ್ ತಿಂಗಳ ಅಂತ್ಯದ ದಿನವಾದ 31 ಮತ್ತು ಏಪ್ರಿಲ್ ಮಾಸದ ಆರಂಭಿಕ 1ರಿಂದ 6ನೇ ತಾರೀಖಿನವರೆಗೆ ನಿಮ್ಮ ಬದುಕಿನ ಹಾದಿಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಅಥವಾ ಸ್ತ್ರೀಯ ಆಗಮನವಾಗಲಿದೆ. ನಿಮ್ಮ ಪಾಲಿಗೆ ಒಬ್ಬ ಮಹಿಳೆಯಿಂದ ಸಂಕಷ್ಟ ಎದುರಾಗುವ ಮುನ್ಸೂಚನೆಯಿದೆ. ಸದ್ಯಕ್ಕೆ ನೀವು ಅಂತಹ ಸ್ತ್ರೀಯಿಂದ ಅಂತರ ಕಾಯ್ದುಕೊಳ್ಳುವುದು ಕ್ಷೇಮ. ಇಲ್ಲವಾದಲ್ಲಿ ನೀವು ಆರ್ಥಿಕವಾಗಿ ಶೂನ್ಯ ಹಂತಕ್ಕೆ ಅಂದರೆ ಭಿಕ್ಷೆ ಬೇಡುವ ದುಸ್ಥಿತಿಗೆ ತಲುಪುವ ಭೀತಿಯಿದೆ. ಈ ವಿಶ್ಲೇಷಣೆಯಲ್ಲಿ ಆ ಅಪಾಯಕಾರಿ ಸ್ತ್ರೀ ಯಾರು ಎಂಬುದನ್ನು ಪತ್ತೆಹಚ್ಚಿ. ಅದರಂತೆಯೇ ಸಿಂಹರಾಶಿಯವರು ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಎಂತಹ ಗುಣದ ಮಹಿಳೆಯರ ಸಹವಾಸದಿಂದ ದೂರವಿರಬೇಕು ಮತ್ತು ನಿಮ್ಮ ಏಳಿಗೆಗೆ ಕಂಟಕವಾಗುವ ಸ್ತ್ರೀಯರ ಸ್ವರೂಪವೇನು ಎಂಬುದನ್ನು ಸವಿಸ್ತಾರವಾಗಿ ಚರ್ಚಿಸೋಣ. ಇದಲ್ಲದೆ ಸಿಂಹರಾಶಿಯವರ ಜೀವನದ ಪಥಕ್ಕೆ ಸಂಬಂಧಿಸಿದ ಇನ್ನುಳಿದ ಪ್ರಮುಖ ಘಟನೆಗಳ ಬಗ್ಗೆಯೂ ಆಳವಾಗಿ ಅಭ್ಯಾಸ ಮಾಡೋಣ. ಆದ್ದರಿಂದ ಈ ದೃಶ್ಯಾವಳಿಯನ್ನು ಪೂರ್ಣವಾಗಿ ಅಂತ್ಯದವರೆಗೂ ಗಮನಿಸಿ, ಆಗ ಮಾತ್ರ ನಿಮಗೆ ವಿಷಯದ ಗಹನತೆ ಅರ್ಥವಾಗುವುದು. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಮೆಚ್ಚುಗೆ ಸೂಚಿಸಿ ಮತ್ತು ಇತರರಿಗೂ ತಲುಪಿಸಿ. ನಮ್ಮ ಈ ಜ್ಞಾನದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ. ಕಾಮೆಂಟ್ ವಿಭಾಗದಲ್ಲಿ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಬರೆಯಿರಿ. ನಾವು ಸಿಂಹರಾಶಿಯವರ ವ್ಯಕ್ತಿತ್ವವನ್ನು ಅವಲೋಕಿಸಿದರೆ ಅವರಲ್ಲಿ ಅಪಾರವಾದ ಸಹನೆ ಇರುವುದು ಗೋಚರಿಸುತ್ತದೆ. ಇವರು ಯಾವುದೇ ತೀರ್ಮಾನಗಳನ್ನು ಹಠಾತ್ತಾಗಿ ಕೈಗೊಳ್ಳುವುದಿಲ್ಲ, ಬದಲಿಗೆ ಸಾಕಷ್ಟು ಚಿಂತನೆ ನಡೆಸುತ್ತಾರೆ. ಈ ಗುಣದಿಂದಾಗಿಯೇ ನೀವು ಜೀವನದ ಉನ್ನತ ಶಿಖರವನ್ನು ಏರುವ ಸುಸಂಧಿಗಳನ್ನು ಪಡೆದುಕೊಳ್ಳುತ್ತೀರಿ. ಅಂದರೆ ಒಂದು ವಿಷಯದ ಸಾಧಕ ಬಾಧಕಗಳನ್ನು ವಿಮರ್ಶಿಸಲು ಇವರು ಹೆಚ್ಚಿನ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತಾರೆ. ಹೀಗೆ ಸಮಯವನ್ನು ವಿನಿಯೋಗಿಸುವುದರಿಂದ ಕೆಲವೊಮ್ಮೆ ಅಹಿತಕರ ಘಟನೆಗಳು ಸಂಭವಿಸುವ ಸಾಧ್ಯತೆಯೂ ಇರುತ್ತದೆ. ಅಂದರೆ ಅತಿಯಾದ ವಿಳಂಬ ನೀತಿಯಿಂದಾಗಿ ಸುವರ್ಣ ಅವಕಾಶಗಳು ಕೈಜಾರಿ ಹೋಗಬಹುದು, ಅಥವಾ ಕೆಲವೊಮ್ಮೆ ಇದೇ ನಿಧಾನಗತಿಯು ಉತ್ತಮ ಫಲಿತಾಂಶಗಳನ್ನು ತರಬಹುದು. ಇಂತಹ ವಿಭಿನ್ನ ಸನ್ನಿವೇಶಗಳು ಇವರ ಜಾತಕದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತವೆ. ಜೊತೆಗೆ ಸಿಂಹರಾಶಿಯವರು ತಮ್ಮ ಬದುಕಿನಲ್ಲಿ ಧನಕನಕಾದಿ ಸಂಪತ್ತನ್ನು ವೃದ್ಧಿಸಿಕೊಳ್ಳಲು ಹತ್ತಾರು ಹಾದಿಗಳಲ್ಲಿ ಪ್ರಯತ್ನಿಸುತ್ತಾರೆ. ನಿಮ್ಮ ಜೀವನದ ಗ್ರಾಫ್ ಅನ್ನು ಗಮನಿಸಿದರೆ ಲಾಭದ ಮೂಲಗಳು ನಿರಂತರವಾಗಿ ಹರಿದುಬರುತ್ತವೆ. ಆದರೂ ನಿಮ್ಮ ನಿರೀಕ್ಷಿತ ಫಲಿತಾಂಶಕ್ಕಾಗಿ ನೀವು ಬಹಳ ಕಾಲ ಕಾಯಬೇಕಾಗುತ್ತದೆ. ಅಂದರೆ ಅವಕಾಶಗಳು ಒದಗಿ ಬಂದ ತಕ್ಷಣ ನೀವು ಅವುಗಳಿಗಾಗಿ ಬೆವರು ಹರಿಸಬೇಕಾಗುತ್ತದೆ. ಕೇವಲ ಒಂದು ಮಾರ್ಗದಿಂದ ಮಾತ್ರ ಹಣ ಗಳಿಸುವ ಜನರನ್ನು ನಾವು ಸಮಾಜದಲ್ಲಿ ಸಾಮಾನ್ಯವಾಗಿ ನೋಡುತ್ತೇವೆ. ಅಂದರೆ ಸಂಸಾರದಲ್ಲಿ ಒಬ್ಬನೇ ದುಡಿಯುವ ವ್ಯಕ್ತಿ ಇರುತ್ತಾನೆ, ಉಳಿದವರಿಗೆ ಸಂಪಾದನೆಯ ದಾರಿಯೇ ಇರುವುದಿಲ್ಲ. ಇಡೀ ಕುಟುಂಬವು ಆ ಒಬ್ಬ ವ್ಯಕ್ತಿಯ ದುಡಿಮೆಯನ್ನೇ ನಂಬಿರುತ್ತದೆ. ಆದರೆ ಕೆಲವರ ಜೀವನದಲ್ಲಿ ನಾವು ಗಮನಿಸಿದರೆ ಒಬ್ಬ ವ್ಯಕ್ತಿಯು 2 ಅಥವಾ 3 ವಿಭಿನ್ನ ಮೂಲಗಳಿಂದ ಆದಾಯವನ್ನು ಕ್ರೋಢೀಕರಿಸುತ್ತಾನೆ. ಉದಾಹರಣೆಗೆ, ಒಂದು ಕಡೆ ಉದ್ಯೋಗದಲ್ಲಿದ್ದರೆ ಇನ್ನೊಂದೆಡೆ ಸ್ವಂತ ವ್ಯವಹಾರ ಅಥವಾ ಬಿಡುವಿನ ವೇಳೆಯ ಕೆಲಸಗಳಲ್ಲಿ ತೊಡಗಿರುತ್ತಾನೆ. ಆದಾಗ್ಯೂ ಈ ಬಹುಮುಖಿ ಆದಾಯದ ಮೂಲಗಳು ನಿಮ್ಮ ಕೈ ಸೇರುತ್ತಿವೆ. ಆದರೆ ಈ ಸಿಂಹರಾಶಿಯವರ ಜಾತಕದ ಸ್ಥಿತಿಯೂ ಕೂಡ ಇದೇ ರೀತಿಯಲ್ಲಿದೆ. ಸೌಲಭ್ಯಗಳನ್ನು ಪಡೆದುಕೊಳ್ಳಲು ನೀವು ಅತಿಯಾದ ಪರಿಶ್ರಮ ಹಾಕಬೇಕಾಗುತ್ತದೆ. ಮನೆಮಂದಿಯಿಂದ ಉತ್ತಮ ಸಹಕಾರ ದೊರೆತರೂ ಸಹ ಆಗಾಗ್ಗೆ ಸಣ್ಣಪುಟ್ಟ ವಿಷಯಗಳಿಗೆ ವಾಗ್ವಾದಗಳು ಏರ್ಪಡುತ್ತವೆ. ಇದು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸುವ ಅಥವಾ ಖಿನ್ನತೆಗೆ ದೂಡುವ ಸಂದರ್ಭವಾಗಿರಬಹುದು. ಒಂದು ವೇಳೆ ಸಿಂಹರಾಶಿಯ ಜಾತಕದವರು ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯ ಕಡೆಯ ಬಂಧುಗಳಿಂದ ನೀವು ಮಾನಸಿಕ ಹಿಂಸೆಯನ್ನು ಅನುಭವಿಸುವ ಸಂಭವವಿದೆ. ಆದರೆ ಇದೇ ರಾಶಿಯ ವ್ಯಕ್ತಿ ಪುರುಷನಾಗಿದ್ದರೆ ತನ್ನ ಅರ್ಧಾಂಗಿಯಿಂದ ಸಹಾಯ ಪಡೆದರೂ ಸಹ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರುತ್ತವೆ. ಅಂದರೆ ನೀವು ಮಾಡುವ ಕಾರ್ಯ ಸರಿ ಎಂದು ನಿಮಗೆ ಅನ್ನಿಸಿದರೂ ಅವಳು ಅದನ್ನು ತಪ್ಪು ಎಂದು ವಾದಿಸಿ ನಿಮ್ಮೊಂದಿಗೆ ಘರ್ಷಣೆಗೆ ಇಳಿಯಬಹುದು. ಇದರಿಂದ ಸಣ್ಣ ವಿಷಯವೂ ದೊಡ್ಡ ಕಲಹಕ್ಕೆ ಕಾರಣವಾಗಬಹುದು. ನಿಮ್ಮ ದೈನಂದಿನ ಜೀವನದಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಲೇ ಇರುತ್ತವೆ. ಹಣಕಾಸಿನ ವ್ಯವಹಾರಗಳ ವಿಚಾರದಲ್ಲೂ ನಿಮ್ಮ ಸಂಗಾತಿಯೊಂದಿಗೆ ಹಲವು ತರ್ಕವಿತರ್ಕಗಳು ನಡೆಯುತ್ತವೆ. ಸಂಸಾರದ ನೆಮ್ಮದಿ ಕೆಡಲು ಮುಖ್ಯವಾಗಿ ನಿಮ್ಮ ಆರ್ಥಿಕ ನಿರ್ಧಾರಗಳೇ ಕಾರಣ ಎಂದು ಹೇಳಬಹುದು. ಹಣವನ್ನು ವ್ಯಯ ಮಾಡುವ ಕ್ರಮವಿರಲಿ ಅಥವಾ ಅದನ್ನು ಗಳಿಸುವ ದಾರಿಯಿರಲಿ, ಜೀವನದ ಹಾದಿಯಲ್ಲಿ ನಿಮ್ಮ ಪತ್ನಿ ಅಥವಾ ಪತಿಯೊಂದಿಗೆ ಕಿರಿಕಿರಿ ಉಂಟಾಗುವ ಸಾಧ್ಯತೆಗಳಿವೆ. ಆದರೂ ಸಿಂಹರಾಶಿಯವರ ಗ್ರಹಗತಿಗಳ ಪ್ರಕಾರ ಯಾವುದೋ ಒಂದು ಹಂತದಲ್ಲಿ ನಿಮ್ಮ ಆಪ್ತೇಷ್ಟರು ಅಥವಾ ಸುಹೃದಯಿಗಳಿಂದ ನಿಮಗೆ ಬೆಂಬಲ ಸಿಗಬಹುದು. ಅಂದರೆ ನೀವು ಸಂಪೂರ್ಣವಾಗಿ ನಿರಾಶಾದಾಯಕ ಸ್ಥಿತಿಯಲ್ಲಿದ್ದಾಗಲೂ ಅವರ ಸಾಂತ್ವನದ ನುಡಿಗಳು ನಿಮ್ಮನ್ನು ಮತ್ತೆ ಮೇಲೆಬ್ಬಿಸುತ್ತವೆ. ಅದು ಹಣದ ಸಮಸ್ಯೆಯಾಗಿರಲಿ ಅಥವಾ ಬೇರೆ ಕಾರಣಗಳಿಂದ ನೀವು ಕುಗ್ಗಿ ಹೋದ ಸಂದರ್ಭವಿರಲಿ, ಈ ಸಮಯದಲ್ಲಿ ಮಿತ್ರರು ಸಂಬಂಧಿಗಳಾಗಿ ಒದಗಿ ಬರುತ್ತಾರೆ. ಇಲ್ಲವಾದರೆ ನಿಮ್ಮ ಸ್ವಂತ ಮನೆಯವರು ನಿಮ್ಮ ಬೆನ್ನಿಗೆ ನಿಲ್ಲುತ್ತಾರೆ ಎಂದು ಧೈರ್ಯವಾಗಿ ಹೇಳಬಹುದು. ಒಂದು ದೃಷ್ಟಿಯಲ್ಲಿ ನೀವು ಪ್ರಗತಿಯತ್ತ ಸಾಗುವ ಲಕ್ಷಣಗಳೂ ಇವೆ.
ಅದು ಆರ್ಥಿಕ ಚೇತರಿಕೆಯಾಗಿರಲಿ ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ತಂದ ಯಾವುದೋ ಘಟನೆಯಾಗಿರಲಿ, ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರಬರಲು ನಿಮಗೆ ಖಂಡಿತವಾಗಿಯೂ ದೈವಿಕ ಹಸ್ತದ ಸಹಾಯ ಸಿಗುತ್ತದೆ. ಆದರೆ ಸಿಂಹರಾಶಿಯವರ ಜಾತಕ ಫಲದಂತೆ ಈ 3 ನಿರ್ದಿಷ್ಟ ಹೆಸರುಗಳಿರುವ ವ್ಯಕ್ತಿಗಳ ಬಗ್ಗೆ ನೀವು ಅತೀವ ಎಚ್ಚರಿಕೆ ವಹಿಸಬೇಕು. ಈ ಜನರು ನಿಮಗೆ ಹಣಕಾಸಿನ ನಷ್ಟವನ್ನು ಉಂಟುಮಾಡಬಹುದು. ಮಾನಸಿಕವಾಗಿ ಕಿರುಕುಳ ನೀಡುವ ಸಾಧ್ಯತೆಯೂ ದಟ್ಟವಾಗಿದೆ. ಆದ್ದರಿಂದ ಸಿಂಹರಾಶಿಯವರು ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಜೀವನದ ಸಂಘರ್ಷಗಳು ಇಲ್ಲಿಂದ ಹೆಚ್ಚಾಗಬಹುದು. ನೀವು ಪುರುಷರಾಗಿದ್ದರೂ ಸಹ ಈ 3 ಹೆಸರುಗಳಿಂದ ಗುರುತಿಸಿಕೊಳ್ಳುವ ಮಹಿಳೆಯರ ಸಹವಾಸದಿಂದ ದೂರವಿರಿ. ಇಲ್ಲವಾದಲ್ಲಿ ಇಲ್ಲದ ತೊಂದರೆಗಳನ್ನು ಮೈಮೇಲೆ ಎಳೆದುಕೊಂಡಂತಾಗುತ್ತದೆ. ಸಿಂಹರಾಶಿಯ ಜಾತಕದ ಫಲದಂತೆ ನಿಮ್ಮ ಜೀವನದಲ್ಲಿ ಅ ಅಕ್ಷರದಿಂದ ನಾಮಕರಣವಾದ ಸ್ತ್ರೀ ಇದ್ದರೆ, ಆಕೆ ಗೆಳತಿಯಾಗಿರಲಿ, ನೆಂಟರಾಗಿರಲಿ ಅಥವಾ ಕೆಲಸದ ಸಹೋದ್ಯೋಗಿಯಾಗಿರಲಿ, ಅಂತಹ ಮಹಿಳೆಯ ಜೊತೆ ಪ್ರತಿ ಹೆಜ್ಜೆಯಲ್ಲೂ ಸಂಶಯದಿಂದಲೇ ವ್ಯವಹರಿಸಿ. ತಪ್ಪಿದರೆ ನೀವು ಅನಿವಾರ್ಯವಾದ ಅಪಾಯದ ಸುಳಿಗೆ ಸಿಲುಕುತ್ತೀರಿ. ಅವರೊಂದಿಗೆ ನಿಮ್ಮ ಖಾಸಗಿ ವಿಷಯಗಳನ್ನಾಗಲಿ ಅಥವಾ ಗುಟ್ಟಿನ ವಿಚಾರಗಳನ್ನಾಗಲಿ ಹಂಚಿಕೊಳ್ಳುವ ಮುನ್ನ 10 ಬಾರಿ ಯೋಚಿಸಿ. ನೀವು ಅವರಿಗೆ ಕಿಂಚಿತ್ತೂ ಅವಕಾಶ ನೀಡಿದರೆ ನಿಮ್ಮನ್ನು ಬಿಡಿಸಲಾಗದ ಸಂಕಷ್ಟಕ್ಕೆ ಸಿಲುಕಿಸುತ್ತಾರೆ. ಅಂದರೆ ನಮ್ಮ ಆಪ್ತ ಸಂಗತಿಗಳನ್ನು ಬೇರೆಯವರ ಮುಂದೆ ಬಿಚ್ಚಿಟ್ಟರೆ ಅದು ಅವರಿಗೆ ನಮ್ಮನ್ನು ದುರ್ಬಳಕೆ ಮಾಡಿಕೊಳ್ಳಲು ದಾರಿ ಮಾಡಿಕೊಟ್ಟಂತೆ. ಯಾರ ಮುಂದೆ ಮೌನವಾಗಿರಬೇಕು ಮತ್ತು ಯಾರಿಗೆ ಮನಬಿಚ್ಚಿ ಮಾತನಾಡಬೇಕು ಎಂಬ ವಿವೇಚನೆ ನಿಮಗಿರಲಿ. ಹಾಗೆಯೇ ಸಿಂಹರಾಶಿಯವರು ಸ ಅಕ್ಷರದಿಂದ ಹೆಸರು ಆರಂಭವಾಗುವವರ ಬಗ್ಗೆಯೂ ಅತೀವ ನಿಗಾ ಇಡಬೇಕು. ಅದರಂತೆಯೇ ನಿಮ್ಮ ಒಡನಾಟದಲ್ಲಿ ಲ ಅಕ್ಷರದ ಮಹಿಳೆ ಇದ್ದರೆ, ಆಕೆ ಹೊಸ ಪರಿಚಯವಿರಲಿ ಅಥವಾ ಹಳೆಯ ಸಂಬಂಧವಿರಲಿ, ಅವರೊಂದಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಅವಳ ಮುಂದೆ ಎಂದಿಗೂ ಪ್ರಸ್ತಾಪಿಸಬೇಡಿ. ನಿಮ್ಮ ವಿನಾಶಕ್ಕೆ ನೀವೇ ಕಾರಣರಾಗಬೇಡಿ. ಅದೇ ರೀತಿ ಹಣದ ವ್ಯವಹಾರದಲ್ಲಿ ಸಾಲ ಕೊಡುವುದಾಗಲಿ ಅಥವಾ ಯಾರಿಗೋ ಜಾಮೀನು ನಿಲ್ಲುವ ಒಪ್ಪಂದಕ್ಕೆ ಸಹಿ ಹಾಕುವುದಾಗಲಿ, ಇಂತಹ ಸಾಹಸಗಳಿಗೆ ಕೈಹಾಕಬೇಡಿ. ವಿಶೇಷವಾಗಿ ಎಲ್ ಅಥವಾ ಎ ಅಕ್ಷರಗಳಿಂದ ಗುರುತಿಸಲ್ಪಡುವ ಮಹಿಳೆಯರ ಬಗ್ಗೆ ಸದಾ ಜಾಗೃತರಾಗಿರಿ. ಒಂದು ವೇಳೆ ನೀವು ಮಹಿಳೆಯಾಗಿದ್ದರೂ ಸಹ ನಿಮ್ಮ ಜೀವನದಲ್ಲಿ ಅಕ್ಷರದ ಹೆಸರಿರುವ ಸ್ತ್ರೀಯರಿಂದ ಕಿರಿಕಿರಿ ಉಂಟಾಗಬಹುದು. ಈ ರಾಶಿಯವರು ಪುರುಷರಾಗಿದ್ದರೆ ಈ 3 ಅಕ್ಷರಗಳ ಮಹಿಳೆಯರು ನಿಮ್ಮನ್ನು ತಮ್ಮ ಹತೋಟಿಗೆ ತೆಗೆದುಕೊಳ್ಳಲು ಸಂಚು ಹೂಡಬಹುದು. ಹೊರಗಿನ ವ್ಯಕ್ತಿಗಳು ನಿಮ್ಮ ಖಾಸಗಿ ಜೀವನಕ್ಕೆ ಲಗ್ಗೆ ಹಾಕುತ್ತಲೇ ಇರುತ್ತಾರೆ. ಇದು ನಿಮ್ಮ ಕಚೇರಿಯಾಗಿರಲಿ ಅಥವಾ ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ಗ್ರಾಹಕರೇ ಆಗಿರಲಿ, ಪ್ರತಿಯೊಂದು ಹಂತದಲ್ಲೂ ಮುನ್ನೆಚ್ಚರಿಕೆ ಅಗತ್ಯ. ಮುಖ್ಯವಾಗಿ ನೀವು ಇಂತಹ ವ್ಯಕ್ತಿಗಳಿಗೆ ಮರುಳಾದರೆ ಅವರು ನಿಮ್ಮ ಗೌರವವನ್ನು ಮತ್ತು ವಿಶೇಷವಾಗಿ ನಿಮ್ಮ ವೃತ್ತಿಜೀವನವನ್ನು ಹಾಳುಗೆಡವುತ್ತಾರೆ. ಈ 3 ಅಕ್ಷರಗಳ ಮಹಿಳೆಯರು ಈಗಾಗಲೇ ವಿವಾಹಿತರಾಗಿದ್ದರೂ ಸಹ ನಿಮ್ಮನ್ನು ತಮ್ಮ ಬಲೆಯಲ್ಲಿ ಸಿಲುಕಿಸಲು ಹವಣಿಸುವ ಸಾಧ್ಯತೆಗಳಿವೆ. ಅಂದರೆ ನೀವು ಸಂಸಾರಸ್ಥರಾಗಿದ್ದರೂ ಸಹ ಅಂತಹ ಮಹಿಳೆಯರು ನಿಮ್ಮನ್ನು ದಾರಿ ತಪ್ಪಿಸಲು ಯತ್ನಿಸಬಹುದು. ಹಾಗಾಗಿ ಸಂಯಮದಿಂದ ಇರಿ. ನಿಮ್ಮ ಜಾತಕದ ಎಚ್ಚರಿಕೆಯಂತೆ ಇಂತಹ ಅಕ್ಷರಗಳ ಮಹಿಳೆಯರನ್ನು ನೀವು ಎದುರು ಹಾಕಿಕೊಳ್ಳಬೇಡಿ ಅಥವಾ ಅವಮಾನಿಸಬೇಡಿ. ಯಾರು ನಿಮ್ಮ ಏಳಿಗೆ ಬಯಸುತ್ತಾರೆ ಮತ್ತು ಯಾರು ನಿಮ್ಮ ಪತನಕ್ಕೆ ಕಾಯುತ್ತಿದ್ದಾರೆ ಎಂಬುದು ನಿಮಗೆ ಕಾಲಕ್ರಮೇಣ ಅರಿವಾಗುತ್ತದೆ. ನಿಮ್ಮ ಮನೆಯವರನ್ನು ಹೊರತುಪಡಿಸಿ ಅದು ಸಂಬಂಧಿಕರಿರಲಿ, ಮಿತ್ರರಿರಲಿ ಅಥವಾ ಪಕ್ಕದ ಮನೆಯವರಿರಲಿ, ಮೇಲೆ ಹೇಳಿದ ಅಕ್ಷರಗಳ ಸ್ತ್ರೀಯರ ಜೊತೆ ಅಂತರ ಕಾಪಾಡಿಕೊಳ್ಳಿ. ಆದರೆ ಮುಂಬರುವ 4 ದಿನಗಳ ಅವಧಿಯಲ್ಲಿ ಈ ರಾಶಿಯವರ ಬದುಕಿನಲ್ಲಿ ಒಂದು ಮಹತ್ತರವಾದ ಗುಟ್ಟು ಬಯಲಾಗಲಿದೆ. ಇದು ಎಂತಹ ರಹಸ್ಯವೆಂದರೆ ಇದನ್ನು ತಿಳಿದ ನಂತರ ನೀವು ಪೂರ್ಣವಾಗಿ ಒಂಟಿಯಾದ ಅನುಭವ ಪಡೆಯುತ್ತೀರಿ. ವಿಸ್ಮಯದ ಜೊತೆಗೆ ನೀವು ದಿಗಿಲಿಗೆ ಒಳಗಾಗುವ ಸ್ಥಿತಿ ನಿರ್ಮಾಣವಾಗಲಿದೆ. ವಾಸ್ತವದಲ್ಲಿ ಏನು ಜರುಗುತ್ತಿದೆ ಎಂಬುದರ ಹಿಂದಿನ ಸತ್ಯಾಂಶವನ್ನು ಆಳವಾಗಿ ಪತ್ತೆಹಚ್ಚೋಣ. ಮುಂದಿನ 2-4 ದಿನಗಳಲ್ಲಿ ನಭೋಮಂಡಲದಲ್ಲಿನ ಗ್ರಹಗಳ ಸ್ಥಿತ್ಯಂತರದ ಮಾಹಿತಿಯು ಬಹಳ ವಿಶಿಷ್ಟ ಮತ್ತು ಅನಿರೀಕ್ಷಿತವಾಗಿರಲಿದೆ. ಕೆಲವು ಪ್ರಬಲ ಗ್ರಹಗಳ ಮಿಲನದಿಂದಾಗಿ ಅವುಗಳ ಪರಸ್ಪರ ದೃಷ್ಟಿಯು ಭೂಮಿಯ ಮೇಲೆ ಒಂದು ಅಪರೂಪದ ಶಕ್ತಿಯನ್ನು ಉಂಟುಮಾಡಲಿದೆ. ಈ ವಿಶ್ವಶಕ್ತಿಯ ಪ್ರಭಾವವು ಎಲ್ಲರ ಮೇಲಿದ್ದರೂ ಸಿಂಹರಾಶಿಯವರ ಮಾನಸಿಕ ತರಂಗಗಳ ಮೇಲೆ ಇದರ ಆಧಿಪತ್ಯ ಹೆಚ್ಚಾಗಿರುತ್ತದೆ. ಈ ಶಕ್ತಿಕ್ಷೇತ್ರದ ಪರಿಣಾಮವು ನಿಮ್ಮ ಸ್ವಭಾವದ ಮೇಲೆ ನೇರವಾಗಿ ಬೀರದಿದ್ದರೂ ಇಲ್ಲಿ ಬಹಿರಂಗವಾಗುವ ರಹಸ್ಯವು ಯಾರೋ ಬಂದು ಕಿವಿಯಲ್ಲಿ ಹೇಳುವ ಸುಳ್ಳಲ್ಲ ಅಥವಾ ಪತ್ರಿಕೆಯಲ್ಲಿ ಓದುವ ಸುದ್ದಿಯಲ್ಲ. ಈ ಮರ್ಮವು ಹೊರಗಿನಿಂದ ಬರುವುದಿಲ್ಲ. ಅದು ನಿಮ್ಮ ಅಂತರಾಳದಿಂದ, ನಿಮ್ಮ ಆತ್ಮಸಾಕ್ಷಿಯಿಂದಲೇ ಹೊರಹೊಮ್ಮುತ್ತದೆ. ಇದು ಒಂದು ರೀತಿಯ ಆತ್ಮದರ್ಶನ, ಜ್ಞಾನದ ಉದಯ ಅಥವಾ ನಿಮ್ಮ ಬುದ್ಧಿಯಲ್ಲಿ ಹೊಸ ಬೆಳಕು ಮೂಡುವ ಘಳಿಗೆ. ಇದರಿಂದ ನೀವು ಮಾನಸಿಕವಾಗಿ ನಿರಾಳರಾಗುತ್ತೀರಿ. ಇಷ್ಟು ವರ್ಷಗಳಿಂದ ನೀವು ಎಂತಹ ಕಠಿಣ ಸಮಸ್ಯೆಯಿಂದ ಬಳಲುತ್ತಿದ್ದಿರೋ, ಯಾವ ಬಿಕ್ಕಟ್ಟಿನ ವಿರುದ್ಧ ಹೋರಾಡುತ್ತಿದ್ದಿರೋ, ಅದಕ್ಕೆ ಸರಿಯಾದ ದಾರಿ ಕಾಣದೆ ಕತ್ತಲೆಯಲ್ಲಿ ತಡಕಾಡುತ್ತಿದ್ದಿರೋ, ಆ ಸಮಸ್ಯೆಯ ಮೂಲಕೀಲಿ ಅಥವಾ ಪರಿಹಾರವು ನಿಮ್ಮಲ್ಲೇ ಇದೆ ಎಂಬುದು ನಿಮಗೆ ಸಾಕ್ಷಾತ್ಕಾರವಾಗಲಿದೆ. ಇಷ್ಟು ಕಾಲ ನೀವು ಆ ಮುಚ್ಚಿದ ಬಾಗಿಲಿನ ಮುಂದೆ ನಿಂತು
ಅದು ಎಂದಿಗೂ ತೆರೆಯುವುದಿಲ್ಲ ಎಂದು ಭಾವಿಸಿ ಕಣ್ಣೀರು ಹಾಕುತ್ತಿದ್ದಿರಿ. ಆದರೆ ಈ 4 ದಿನಗಳಲ್ಲಿ ಆ ಬಾಗಿಲನ್ನು ತೆರೆಯುವ ಕೀಲಿ ನಿಮ್ಮ ಜೇಬಿನಲ್ಲೇ ಇತ್ತು ಎಂಬ ಸತ್ಯ ನಿಮಗೆ ಅರಿವಾಗಲಿದೆ. ಈ ಪರಮ ಸತ್ಯವನ್ನು ತಿಳಿದಾಗ ನೀವು ದಂಗಾಗುತ್ತೀರಿ. ಓಹೋ, ಇಷ್ಟು ಸರಳವಾದ ವಿಷಯಕ್ಕಾಗಿ ನಾನು ಇಷ್ಟು ವರ್ಷಗಳ ಕಾಲ ಯಾಕೆ ವ್ಯರ್ಥವಾಗಿ ನೊಂದೆ? ಸಣ್ಣ ಉಪಾಯವು ನನ್ನ ಕಣ್ಣಿಗೆ ಏಕಾಗಿ ಬೀಳಲಿಲ್ಲ ಎಂದು ನೀವು ಅಚ್ಚರಿಪಡುತ್ತೀರಿ. ಅದೇ ಕಾಲಕ್ಕೆ ನೀವು ಈವರೆಗೆ ಅನುಭವಿಸಿದ ಸಂಕಟಗಳನ್ನು ನೆನೆದು ತುಸು ವ್ಯಥೆಯೂ ಆಗಬಹುದು. ವಿವರವಾಗಿ ಹೇಳಬೇಕೆಂದರೆ, ಈ ಅವಧಿಯಲ್ಲಿ ಹೊರಬರುವ ಮೊದಲ ರಹಸ್ಯವು ಮಾನವ ಸಂಬಂಧಗಳಿಗೆ ಒಳಪಟ್ಟಿದೆ. ನಿಮ್ಮ ಬದುಕಿನಲ್ಲಿ ನೀವು ಅತಿಯಾಗಿ ಪ್ರೀತಿಸಿದ ವ್ಯಕ್ತಿ, ಅಂದರೆ ಪ್ರಾಣಸ್ನೇಹಿತನಿರಲಿ, ಆಪ್ತ ಸಂಬಂಧಿಯಿರಲಿ ಅಥವಾ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದ ಸಹೋದ್ಯೋಗಿಯಿರಲಿ, ಅವರ ನೈಜ ಮುಖವಾಡ ಕಳಚಿ ಬೀಳಲಿದೆ. ಇಷ್ಟು ವರ್ಷಗಳಿಂದ ಅವರು ನಿಮ್ಮ ಮುಂದೆ ಹಿತೈಷಿಗಳಂತೆ ನಟಿಸುತ್ತಾ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬೇರನ್ನೇ ಕತ್ತರಿಸುತ್ತಿದ್ದರು ಎಂಬ ಕಟುಸತ್ಯ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ಅವರು ನಿಮ್ಮ ವಿರುದ್ಧ ಮಾಡುತ್ತಿರುವ ಕುತಂತ್ರದ ಪುರಾವೆಗಳನ್ನು ನೀವು ಕಣ್ಣಾರೆ ಕಾಣಬಹುದು. ಈ ವಾಸ್ತವವನ್ನು ತಿಳಿದಾಗ ನಿಮ್ಮ ಮನಸ್ಸಿಗೆ ತೀವ್ರವಾದ ಪೆಟ್ಟು ಬೀಳಬಹುದು. ನಾನು ಅವರನ್ನು ಇಷ್ಟು ಅತಿಯಾಗಿ ನಂಬಿದ್ನಲ್ಲ ಎಂದು ನೀವು ಪಶ್ಚಾತ್ತಾಪ ಪಡುತ್ತೀರಿ. ಆದರೆ ಆರಂಭದಲ್ಲಿ ಹೃದಯಕ್ಕೆ ನೋವಾದರೂ ನಂತರ ನಿಮಗೆ ಸಮಾಧಾನವಾಗುತ್ತದೆ. ಭಗವಂತನು ನಿಮ್ಮನ್ನು ಒಂದು ದೊಡ್ಡ ದ್ರೋಹದ ಸುಳಿಯಿಂದ ಪಾರು ಮಾಡಿದನು ಎಂಬ ನೆಮ್ಮದಿ ಸಿಗುತ್ತದೆ. ನಿಮ್ಮ ಸುತ್ತಲೂ ಇಷ್ಟು ದಿನ ಹೊಂಚು ಹಾಕುತ್ತಿದ್ದ ವಿಷಪೂರಿತ ವ್ಯಕ್ತಿಗಳನ್ನು ಗುರುತಿಸುವ ದೃಷ್ಟಿ ನಿಮಗೆ ಸಿಗಲಿದೆ. ವಿಶ್ವವು ನಿಮಗೆ ನೀಡುತ್ತಿರುವ ಈ ಮೊದಲ ರಹಸ್ಯವು ನಿಮ್ಮನ್ನು ಕುಗ್ಗಿಸುವುದಕ್ಕಲ್ಲ, ಬದಲಾಗಿ ನಿಮ್ಮನ್ನು ಹೆಚ್ಚು ಪ್ರಬುದ್ಧರನ್ನಾಗಿ ಮತ್ತು ಬಲಿಷ್ಠರನ್ನಾಗಿ ಮಾಡಲು ನಡೆಸುತ್ತಿರುವ ಒಂದು ಶುದ್ಧೀಕರಣದ ಪ್ರಕ್ರಿಯೆ. ಇನ್ನು ಎರಡನೇ ಪ್ರಮುಖ ಮರ್ಮವೇನೆಂದರೆ, ನಿಮ್ಮ ವೃತ್ತಿಜೀವನ ಅಥವಾ ಹಣಕಾಸಿನ ಅಭಿವೃದ್ಧಿಗಾಗಿ ನೀವು ಬಹಳ ಕಾಲದಿಂದ ನಡೆಸುತ್ತಿದ್ದ ಹೋರಾಟ. ಅದು ಹೊಸ ನೌಕರಿ ಇರಲಿ, ಬ್ಯೂಸಿನೆಸ್ನ ದೊಡ್ಡ ಡೀಲ್ ಇರಲಿ ಅಥವಾ ಸ್ವಂತ ಉದ್ಯಮದ ಕನಸಿರಲಿ. ನೀವು ಎಷ್ಟೇ ಪ್ರಯತ್ನಪಟ್ಟರೂ ಕಾರ್ಯವು ಇಂಚು ಮುಂದೆ ಸಾಗುತ್ತಿರಲಿಲ್ಲ. ಇದರಿಂದ ನೀವು ನಿಮ್ಮ ಸಾಮರ್ಥ್ಯದ ಬಗ್ಗೆ ಸಂಶಯಪಡಲು ಆರಂಭಿಸಿದ್ದೀರಿ. ನನ್ನಲ್ಲಿ ಪ್ರತಿಭೆಯಿಲ್ಲವೇ? ನಾನು ದುರದೃಷ್ಟವಂತನೇ? ಎಂದು ಆತ್ಮವಿಶ್ವಾಸ ಕಳೆದುಕೊಂಡಿದ್ದೀರಿ. ಆದರೆ ಮುಂಬರುವ 4 ದಿನಗಳಲ್ಲಿ ಗ್ರಹಗಳ ಶುಭದೃಷ್ಟಿಯಿಂದ ನಿಮ್ಮ ಆಲೋಚನಾ ಲಹರಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಉಂಟಾಗಲಿದೆ. ನಿಜವಾದ ಅಡೆತಡೆ ನಿಮ್ಮ ಶ್ರಮದಲ್ಲೂ ಇರಲಿಲ್ಲ ಅಥವಾ ಪ್ರತಿಫಲದಲ್ಲೂ ಇರಲಿಲ್ಲ. ಬದಲಿಗೆ ನೀವು ಕೆಲಸ ನಿರ್ವಹಿಸುವ ಶೈಲಿಯಲ್ಲಿ ಸಣ್ಣ ದೋಷವಿತ್ತು ಎಂಬುದು ನಿಮಗೆ ಸ್ಫುರಿಸಲಿದೆ. ಈಗ ನೀವು ಮಾಡುತ್ತಿರುವ ಅದೇ ಕೆಲಸವನ್ನು ತುಸು ಭಿನ್ನವಾಗಿ, ಹೊಸತನದೊಂದಿಗೆ ಅಥವಾ ನಿಮ್ಮಲ್ಲಿರುವ ಸೃಜನಶೀಲತೆಯನ್ನು ಬೆರೆಸಿ ಮಾಡಿದರೆ ದೊಡ್ಡ ಯಶಸ್ಸು ಸಿಗಲಿದೆ ಎಂದು ನಿಮಗೆ ಮನವರಿಕೆಯಾಗಲಿದೆ. ಮಿಂಚಿನಂತೆ ಒಂದು ಅದ್ಭುತ ಆಲೋಚನೆಯು ನಿಮ್ಮ ಮಿದುಳಿನಲ್ಲಿ ಮೂಡಲಿದೆ. ಎಲ್ಲ ನಿರಾಶೆಯ ಮೋಡಗಳು ಸರಿದು ನಿಮ್ಮ ದೇಹದಲ್ಲಿ ಹೊಸ ರಕ್ತ ಸಂಚಲನವಾದಂತೆ ಅಂತ್ಯವಿಲ್ಲದ ಉತ್ಸಾಹ ತುಂಬಿಕೊಳ್ಳಲಿದೆ. ಹೌದು, ನಾನು ಇದನ್ನು ಸಾಧಿಸಬಲ್ಲೆ. ಈ ಪುಟ್ಟ ಐಡಿಯಾ ನನಗೆ ಯಾಕೆ ಹೊಳೆಯಲಿಲ್ಲ ಎಂದು ನೀವು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳುತ್ತೀರಿ. ಈ ಒಂದು ಸಣ್ಣ ಸ್ಫೂರ್ತಿಯು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸುವ ತಾಕತ್ತು ಹೊಂದಿದೆ. ಇದು ಪ್ರಕೃತಿಯು ನಿಮಗೆ ನೀಡುತ್ತಿರುವ ಒಂದು ದೊಡ್ಡ ಉಡುಗೊರೆ. 10 ವರ್ಷಗಳಿಂದ ತಪ್ಪು ದಿಕ್ಕಿನಲ್ಲಿ ಸಾಗಿ ಸುಸ್ತಾಗಿದ್ದ ನಿಮಗೆ ಈಗ ಸರಿಯಾದ ರಾಜಮಾರ್ಗವು ಗೋಚರಿಸಲಿದೆ. ಇವೆಲ್ಲಕ್ಕಿಂತಲೂ ಅತಿ ಮುಖ್ಯವಾದುದು 3ನೇ ಮತ್ತು ಅಂತಿಮ ರಹಸ್ಯ. ಇದು ನಿಮ್ಮನ್ನು ನೀವು ಕಂಡುಕೊಳ್ಳುವ ಪ್ರಕ್ರಿಯೆ. ಸಿಂಹರಾಶಿಯವರು ಯಾವಾಗಲೂ ಸಮಾಜ, ಕುಟುಂಬ ಮತ್ತು ಸ್ನೇಹಿತರ ಹಿತವನ್ನೇ ಬಯಸುವವರು. ಎಲ್ಲರನ್ನೂ ಸಂತೋಷವಾಗಿಡಬೇಕು ಎಂಬ ಹಂಬಲದಲ್ಲಿ ತಮ್ಮನ್ನು ತಾವೇ ಮರೆತುಬಿಡುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ನೀವು ನಿಮ್ಮ ಆರೋಗ್ಯ ಮತ್ತು ಶಾಂತಿಯನ್ನು ಸಂಪೂರ್ಣವಾಗಿ ಬಲಿಕೊಡುತ್ತಿದ್ದೀರಿ. ನಿಮ್ಮ ಸ್ವಂತ ಖುಷಿಯೆಲ್ಲಿದೆ? ನಿಮ್ಮ ದೇಹಕ್ಕೆ ಬೇಕಾದ ವಿರಾಮವೆಲ್ಲಿದೆ ಎಂದು ನೀವು ಎಂದೂ ಯೋಚಿಸಿಲ್ಲ. ಬೇರೆಯವರ ನಗುವಿನಲ್ಲಿ ನಿಮ್ಮ ಸುಖವನ್ನು ಹುಡುಕುತ್ತಾ ನಿಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿದ್ದೀರಿ. ಆದರೆ ಈ 4 ದಿನಗಳ ಅವಧಿಯಲ್ಲಿ ಸಂಭವಿಸುವ ಒಂದು ಸಣ್ಣ ಘಟನೆ ನಿಮ್ಮ ದೈಹಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ನೀವು ಯಾರ ಪರವಾಗಿ ಅತಿಯಾಗಿ ತ್ಯಾಗ ಮಾಡಿದ್ದಿರೋ ಅಂತಹವರಿಂದಲೇ ಏಪ್ರಿಲ್ ಮೊದಲ ವಾರದಲ್ಲಿ ಬರುವ ಒಂದು ವ್ಯಂಗ್ಯದ ಮಾತು ನಿಮ್ಮ ಮನಸ್ಸನ್ನು ಕಲಕಲಿದೆ. ಆಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನಾನು ನನಗಾಗಿ ಬದುಕದಿದ್ದರೆ ಬೇರೆಯವರು ನನಗಾಗಿ ಏನು ಮಾಡುತ್ತಾರೆ? ಎಲ್ಲರಿಗಾಗಿ ನಾನು ಸವೆದು ಹೋದರೆ ನನಗಾಗಿ ಮಿಡಿಯುವವರು ಯಾರು? ಎಂಬ ಗಂಭೀರ ಚಿಂತನೆ ನಿಮ್ಮಲ್ಲಿ ಶುರುವಾಗುತ್ತದೆ. ಆ ಕ್ಷಣದಿಂದ ನೀವು ಸ್ವಪ್ರೀತಿಗೆ ಆದ್ಯತೆ ನೀಡಲು ಕಲಿಯುತ್ತೀರಿ. ನಿಮ್ಮನ್ನು ನೀವು ಗೌರವಿಸಲು ಶುರುಮಾಡುತ್ತೀರಿ. ಇದು ಸ್ವಾರ್ಥದ ಲಕ್ಷಣವಲ್ಲ, ಇದು ನಿಮ್ಮ ಆತ್ಮಗೌರವ. ಇತರರಿಗೆ ಸಹಾಯ ಮಾಡುವಾಗಲೂ ನಿಮ್ಮ ಆರೋಗ್ಯ ಮತ್ತು ಸಮಯವನ್ನು ರಕ್ಷಿಸಿಕೊಳ್ಳುವುದು ಅನಿವಾರ್ಯ ಎಂಬ ಜ್ಞಾನ ನಿಮಗೆ ಸಿದ್ಧಿಸಲಿದೆ. ನಿಮ್ಮಲ್ಲಿ ಉಂಟಾಗುವ ಈ ಸ್ಥಿತ್ಯಂತರವು ನಿಮ್ಮ ಸುತ್ತಮುತ್ತಲಿನವರನ್ನು ಆಶ್ಚರ್ಯಗೊಳಿಸಬಹುದು. ಎಲ್ಲರಿಗೂ ಸದಾ ಲಭ್ಯವಿದ್ದ ನೀವು ಈಗ ನಮಗಾಗಿ ಸಮಯವಿಲ್ಲ ಎನ್ನುತ್ತಿದ್ದೀರಲ್ಲ ಎಂದು ಅವರು ಜೀರ್ಣಿಸಿಕೊಳ್ಳಲು ಕಷ್ಟಪಡಬಹುದು. ಈ ಬದಲಾವಣೆಯು ನಿಮ್ಮ ಭವಿಷ್ಯಕ್ಕೆ ಬಹಳ ಮುಖ್ಯ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಅತೀವ ಜಾಗರೂಕತೆಯಿಂದ ಇರಿ. ಸಿಂಹರಾಶಿಯವರೇ, ನಿಮ್ಮ ಅಂತರಾಳದ ದನಿಯನ್ನು ಆಲಿಸಿ.
ಅನಗತ್ಯ ಕಾದಾಟಕ್ಕೆ ಹೋಗಬೇಡಿ ಅಥವಾ ಹೆಚ್ಚು ಮಾತು ಬೆಳೆಸಬೇಡಿ. ನಿಮ್ಮ ಒಳಗಿನ ಧ್ವನಿಯು ಏನನ್ನೂ ಸಾರಲು ಯತ್ನಿಸುತ್ತಿದೆ, ಅದನ್ನು ಗ್ರಹಿಸಿ. ಸಾಧ್ಯವಾದರೆ ಏಕಾಂತದಲ್ಲಿ ಕುಳಿತು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ಅಥವಾ ಯಾವುದಾದರೂ ದೇವಸ್ಥಾನ ಅಥವಾ ಪ್ರಕೃತಿಯ ಮಡಿಲಲ್ಲಿ ಮೌನವಾಗಿ ಕುಳಿತು ಒಳಗಿನ ದನಿಯನ್ನು ಆಲಿಸಿ, ಹೊರಗಿನ ಶಬ್ದವನ್ನಲ್ಲ. ಆಗ ಉತ್ತರಗಳು ತಾವಾಗಿಯೇ ಒದಗಿ ಬರುತ್ತವೆ. ವಿಶ್ವವು ನಿಮಗೆ ನೀಡುವ ಈ ಅಮೂಲ್ಯ ಜ್ಞಾನವನ್ನು ಸ್ವೀಕರಿಸಲು ಸಿದ್ಧರಾಗಿ, ಏಕೆಂದರೆ ಇದು ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯದ ಆರಂಭ. ಇದು ಹಳೆಯ ವ್ಯಥೆಗಳಿಗೆ ಪೂರ್ಣವಿರಾಮ. ನೆನಪಿಡಿ, ಇದು ನಿಮ್ಮ ಸುವರ್ಣ ಬದುಕಿನ ಹೊಸ ಉದಯ. ಹಾಗಾದರೆ ಸಿಂಹರಾಶಿಯವರೇ, ಈ 4 ದಿನಗಳಲ್ಲಿ ಏನಾಗಲಿದೆ? ಯಾವ 3 ಸ್ತ್ರೀಯರು ನಿಮಗೆ ಕಷ್ಟ ನೀಡಬಹುದು? ನಿಮ್ಮ ಜೀವನದ ಈ ತಿರುವುಗಳ ಬಗ್ಗೆ ಎಚ್ಚರವಿರಲಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.